ಮೊಳಕೆ ಆಗಿದೆ. ಇದು ಕಡಲೆ ಬೀಜವನ್ನು ಇದು ನಂಬರ್ ಬಂದಿದೆ 9130 5/2 ತಾರೀಕಿನಂದು ಇದನ್ನು ನಾವು ಪುಟ್ಟಿಂಗ್ ಮೊಳಕೆಗೆ ಅಳವಡಿಸಿರುತ್ತಿದ್ದೇವೆ. ಇದರ ಈಗ ಕೊನೆ ಎಣಿಕೆಯನ್ನು ನಾವು ತೆಗೆದುಕೊಳ್ಳುತ್ತಿದ್ದೇವೆ. ಇದರಲ್ಲಿ ನಾವು 50ರಂತೆ 8 ರೆಪ್ಲಿಕೇಶನ್ ಮಾಡಿರುತ್ತೇವೆ. ಈಗ ಇದರಲ್ಲಿ ನಾವು 4 ವಿಭಜನೆಯನ್ನು ಮಾಡುತ್ತೇವೆ. ಅದರಲ್ಲಿ ಸದೃಢವಾದ ಸಸಿಗಳು, ವಿಕೃತ ಸಸಿಗಳು, ಕೊಳೆತಂಥ ಸಸಿಗಳು ಅಥವಾ ಏನು ಅದರಲ್ಲಿ ಚಟುವಟಿಕೆ ಆಗದಂಥ ಅಂದರೆ ಕಟ್ಟಿಕಾಳುಗಳನ್ನು ನಾವು ಬೇರ್ಪಡಿಸುತ್ತೇವೆ. ಅದರಲ್ಲಿ ನಾವು ಇದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋದು ಅಂದ ಹಾಗೆ ಈ ಮೊಳಕೆಯಲ್ಲಿನ ನಾವು ಬೆಳೆಯ ಸಿರಿಯನ್ನು ನೋಡಬೇಕಾಗುತ್ತದೆ. ಇದು ಚೆನ್ನಾಗಿ ಇದು ಒಂದೊಂದು ಬೀಜಗಳಿಗೆ ಕನಿಷ್ಠ ಇಷ್ಟೊಂದು ಮೊಳಕೆ ಪ್ರಮಾಣ ಬರಬೇಕೆಂದು ಒಂದು ನಿಯಮ ಇದೆ. ಈ ಕಡಲೆ ಬೀಜಕ್ಕೆ ಸುಮಾರು ನಾವು 50 ಕಾಳು ಹಾಕಿದರೆ ನಮಗೆ 40ರಿಂದ 45 ಕಾಳು ಕೂಡ ಜರ್ಮಿಟ್ ಆಗಬೇಕು. ಅಂದಾಗ ಇದನ್ನು ನಾವು ಬಿತ್ತಲಿಕ್ಕೆ ಯೋಗ್ಯವಿದೆ ಅಥವಾ ಮಾರಾಟ ಮಾಡಲಿಕ್ಕೆ ಯೋಗ್ಯವಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ನಾವು ಪ್ರಮಾಣೀಕರಿಸುತ್ತೇವೆ, ಸರ್ಟಿಫಿಕೇಟ್ ಕೊಡ್ತೇವೆ. ಇದರ ತೇವಾಂಶ, ಆಮೇಲೆ ಇದರಲ್ಲಿ ಸದೃಢವಾದ ಸಸಿಗಳು, ವಿಕೃತ ಸಸಿಗಳು 4 ವಿಭಜನೆ ಮಾಡಿದಿಂದ ನಾವು ವರದಿಯನ್ನು ಬರೆದು ವರದಿಯನ್ನು ಸಲ್ಲಿಸುತ್ತೇವೆ. ಈಗ ನೋಡಿ, ಇದು ಒಂದು ಸದೃಢವಾದ ಸಸಿಯಾಗಿದೆ. ಇದರಲ್ಲಿ ಬೇರು ಕಾಂಡ ಸಮಾನಾಂತರವಾಗಿ ಬೆಳೆದಿದೆ. ಆಮೇಲೆ ಇದು ಒಂದು ವಿಕೃತ ಸಸಿಗಳು. ಇದರಲ್ಲಿ ತಾಯಿ ಬೇರು ತುಂಬಾ ಉದ್ದವಾಗಿದೆ ಮತ್ತು ಇಲ್ಲಿ ತುತ್ತರ ಬೆಳೆದು ಭೂಮಿಯಲ್ಲಿ ಆಳದಲ್ಲಿ ಚೆನ್ನಾಗಿ ಬೆಳೆದು ಇದು ಮತ್ತು ಒಂದು 100 ಕಾಳುಗಳಿಗೆ ಜನ್ಮ ನೀಡುವ ಒಂದು ಯೋಗ್ಯತೆಯನ್ನು ಹೊಂದಿರುತ್ತದೆ. ಆಮೇಲೆ ಇದು ವಿಕೃತ ಸಸಿ. ಈಗ ಇದನ್ನು ನಾವು ಸದೃಢವಾದ ಸಸಿ ಮತ್ತು ವಿಕೃತ ಕಂಪೇರ್ ಮಾಡಿದರೆ, ಹೊಂದಾಣಿಕೆ ಮಾಡಿದರೆ ಇದು ಬೇರು ಕಾಂಡ ಚೆನ್ನಾಗಿ ಸದೃಢವಾಗಿದೆ. ಬಟ್ ಇದರಲ್ಲಿ ನೋಡಿ, ಇದು ಕಾಂಡನೂ ಸರಿಯಾಗಿ ಗ್ರೋತ್ ಆಗಿಲ್ಲ ಮತ್ತು ಇದರ ಬೇರು ಕೂಡ ಚೆನ್ನಾಗಿ ಗ್ರೋತ್ ಆಗಿಲ್ಲ. ಇದು ಹೊಲದಲ್ಲಿ ನಾವು ಈ ಬೀಜವನ್ನು ಪ್ಲಾಂಟಿಂಗ್ ಮಾಡಿದರೆ ಇದು ಕಾಲಕ್ರಮೇಣವಾಗಿ ಅಲ್ಲಿ ಹೊಲದಲ್ಲೇ ಕೊಳೆತು ಹೋಗುತ್ತದೆ. ಇದು ಚೆನ್ನಾಗಿ ನಾಟಿ ಒಂದು ಫಸಲಿಗೆ ಅನುಕೂಲವಾಗುತ್ತದೆ. ಈಗ ನೋಡಿ ನಾವು ಒಂದು ಮೊಳಕೆ ಎಣಿಕೆಯನ್ನು ಮಾಡುತ್ತಿದ್ದೇವೆ. ಇದರಲ್ಲಿ ಬಂದುಬಿಟ್ಟು 48 ಸಸಿಗಳು ಸದೃಢ ಸಸಿಗಳು. ಒಂದು ವಿಕೃತ ಸಸಿಯಾಗಿದೆ, ಇನ್ನೊಂದು ಇದು ಅಂದರೆ ರೋಗಗ್ರಸ್ತ ಸಸಿ ಕಾಳು ಆಗಿದೆ. ಇದರಲ್ಲಿ ಕೂಡ ಇದರ 48 ಅಂದರೆ ಇದನ್ನು 50 ಸೀಡ್ ಹಾಕಿದ್ರಿಂದ ಡಬಲ್ ಮಾಡಬೇಕು. 48 96% ಆಯಿತು ಮತ್ತು ಇದನ್ನು 2 ಹಿಡ್ಕೋಬೇಕು. ಅಂದರೆ ಇದು 2%, ಇದು 2%. 48 96% ನಾವು ಜರ್ಮಿಷನನ್ನು ಕನ್ಸಿಡರ್ ಮಾಡೋದು. ನಾವು 8 ರೆಪ್ಲಿಕೇಶನನ್ನು ಒಂದು ಆ್ಯಾವ್ರೇಜ್ ಮಾಡಬೇಕು. ಅಂದರೆ ಒಂದೊಂದು ರೆಪ್ಲಿಕೇಶನಲ್ಲಿ ಯಾವ ರೀತಿ ಎಷ್ಟೊಂದು ಪ್ರಮಾಣ ಜರ್ಮಿಷನ್ ಆಗಿದೆ ಅದನ್ನು ನೋಡಿಕೊಂಡು ನಾವು ಇನ್ನೂ ವರದಿಯನ್ನು ಸಲ್ಲಿಸ್ತೇವೆ. ಇದು ಕಂಪ್ಲೀಟ್ ಇದು ಒಂದು ಕನ್ನಡಿ ಆಗಿದೆ. ಒಂದು ಬೀಜದ ಲಾಟಿನಿಂದ ಕನ್ನಡಿ ಆಗಿದೆ. ಇದು ಸೀಡ್ ಅನಾಲಿಸಿಸ್ ಕಾರ್ಡ್ ಅಂತಾರೆ. ಇದಕ್ಕೆ ಕೋಡ್ ನಂಬರ್ ಇರ್ತದೆ, ಲ್ಯಾಬ್ರೇಟರಿ ನಂಬರ್ ಇರ್ತದೆ, ಯಾವುದೇನೋ ನಾವು ಪುಟ್ಟಿಂಗ್ ಮಾಡಿದ್ದೀವಿ, ಯಾವುದೇನೋ ಟೆಸ್ಟ್ ಮಾಡಿದ್ದೀವಿ, ವೆರೈಟಿ, ಲಾಟ್ ನಂಬರ್ ಮತ್ತು ಇದರಲ್ಲಿ ಪರಿಶುದ್ಧವಾದ ಬೀಜಗಳು, ಆಮೇಲೆ ಇದು ಎಲ್ಲವನ್ನು ಮಾಹಿತಿಯನ್ನು ನಾವು ಕೊಟ್ಟಿರುತ್ತೇವೆ. ಆನಂತರ ಇದರಲ್ಲಿ ಎಷ್ಟೊಂದು ಬೀಜ ಇನ್ಸೆಕ್ಟ್ ಡ್ಯಾಮೇಜ್, ಹುಳುಗಳು ಡ್ಯಾಮೇಜ್ ಆಗಿದೆ. ಆಮೇಲೆ ಯಾವ ರೀತಿ ನಾವು ಇದನ್ನು ಈ ವಿಕೃತ ಇದನ್ನು ಅಬ್ಸರ್ವ್ ಮಾಡಿದ್ದೇವೆ, ಈ ಜಡ ಪದಾರ್ಥಗಳನ್ನು ಅಂತೇಳಿ. ಆಮೇಲೆ ಮಾಯ್ಶ್ಚರ್ ಟೆಸ್ಟ್ ಮಾಡಿದ್ದೇವೆ. ಮಾಯ್ಶ್ಚರ್ ಟೆಸ್ಟ್ ತೇವಾಂಶ ಪರೀಕ್ಷೆಯಲ್ಲಿ ನಾವು ಓನ್ ಮೆಥಡಿಂದ ಮತ್ತು ಡಿಜಿಟಲ್ ಮಾಯ್ಶ್ಚರ್ ಮೆಥಡಿಂದ. ಆಮೇಲೆ ಇದಕ್ಕೆ ಯಾವ್ಯಾವ ಡಿಸೀಸ್ ಕ್ಯಾಜುವಲ್ ಆರ್ಗನೈಸಮ್ ಅಂದರೆ ಈಗ ನೋಡಿ ಇದನ್ನು ನೋಡಿದರೆ ಇದಕ್ಕೆ ಯಾವ ರೋಗ ಬಂದಿದೆ ಅನ್ನೋ ತಿಳಿದುಕೊಳ್ಳೋ ಸಂಬಂಧ
ನಾವು ಇದನ್ನೆಲ್ಲನೂ ಕಂಪ್ಲೀಟ್ ಒಂದು ಕನ್ನಡಿ ಇದ್ದಾಗೆ ಒಂದು ಬೀಜದ ಆಗ್ತದೆ. ಆಮೇಲೆ ಇಲ್ಲಿ ಬಂದುಬಿಟ್ರೆ ನಾರ್ಮಲ್ ಸೀಡ್ಲಿಂಗ್ಸ್ ಎಷ್ಟಿವೆ, ಮೊದಲ ಎಣಿಕೆ ಎಷ್ಟಿದೆ, ಆಮೇಲೆ ಕೊನೆಗೆ ಎಣಿಕೆ ಎಷ್ಟಿದೆ, ಆಮೇಲೆ ಎಲ್ಲ ನಾವು 4 ರೆಪ್ಲಿಕೇಶನ್ ಟೋಟಲ್ ಮಾಡಿದಾಗ ನಮ್ಗೆ ಎವರೇಜ್ ಎಷ್ಟು ಬರುತ್ತೆ, ಆಮೇಲೆ ಯಾವ ಟೈಪ್ ನಾವು ವಿಕೃತ ಸಸಿಗಳನ್ನು ಅಬ್ಸರ್ವ್ ಮಾಡಿದ್ದೇವೆ ಅನ್ನೋದು ಇದ್ರ ಕೂಡ ತಿಳಿಸ್ಬೋದು. ಆಮೇಲೆ ಈ ಲಾಟ್ ಪಾಸ್ ಆಗಲಿಲ್ಲ ಅಂದರೆ ರೀಟೆಸ್ಟ್ ಟೆಸ್ಟ್ ಅವಶ್ಯಕತೆ ಇದ್ದರೆ ಅದನ್ನು ನಾವು ಕೂಡ ಇಲ್ಲಿ ಮೆಥಡ್ ಯೂಸ್ ಮಾಡಬೇಕು. ಆಮೇಲೆ ಇಲ್ಲಿ ಯಾವ ಮೆಥಡ್ ಯೂಸ್ ಮಾಡಿದ್ವಿ, ಬಿಟ್ವೀನ್ ದ ಪೇಪರ್ ಅಥವಾ ಟಾಪ್ ಆಫ್ ದಿ ಪೇಪರ್, ಉಸುಕಿನ ಮರಳು ವಿಧಾನ, ಇವೆಲ್ಲ ನಾವು ಬರಬೇಕು. ಆಮೇಲೆ ಟೆಂಪ್ರೇಚರ್ ಎಷ್ಟಿತ್ತು, ಆಮೇಲೆ ಇಲ್ಲಿ ಕೆಳಗಡೆ ಬಂದ ರಿಮಾರ್ಕ್ಸ್ ಅಂದ್ರೆ ಯಾವ್ಯಾವುದು ಸೀಡ್ ಅಲಾವ್ ಇನ್ಸೆಕ್ಟ್ ಯಾವ ಇದಾಗಿದೆ, ಆಮೇಲೆ ಸ್ಪಾಟಿಂಗ್ ಅಬ್ಸರ್ವ್, ರೆಕಮೆಂಡೇಶನ್ ಅಂದರೆ ಈ ಬೀಜ ಇನ್ನೂ ಒಣಗಿಸ್ಬೇಕು ಅಥವಾ ರೀಕ್ಲೀನಿಂಗ್ ಮಾಡಬೇಕು ಅಥವಾ ಸೀಡ್ ಟ್ರೀಟ್ಮೆಂಟ್ ಮಾಡಬೇಕು, ಆಮೇಲೆ ಇದನ್ನು ಯಾವ ಇವ್ಯಾಲ್ಯೂಟ್ ಮಾಡಿದ್ರಿ, ಇದನ್ನೆಲ್ಲ ನಾವು ಬರೆದು ಇದನ್ನು ನಾವು ನಮ್ಮ ಅಧಿಕಾರಿಗಳಿಗೆ ಒಪ್ಪಿಸಬೇಕು. ಕಟ್ ಮಾಡಿ